ಗಾಡಿ ತೆಗೀರವ ಹೋಗ್ಲತ್ತಾಗೆ. ನೋಡಿ ಈ ಟ್ರಾಫಿಕಲ್ಲಿ ಬಂದು ಸಿಗಾಕೊಂಡು ಏನಕ್ಕೆ ಬೇಕು ನಿಮಗೆ? ತಾವು ಯಾರು? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಒಂದು ಸ್ಪೆಷಲ್ ಡೇ. ಏನು ಅಂತ ಅಂದ್ರೆ ಇವತ್ತು ಶೋರೂಮಿಂದ ಒಂದು ಹೊಸ ಗಾಡಿನ ಬಿಡಿಸ್ತಾ ಇದ್ದೀವಿ. ಹೌದಾ? ಹೌದು. ಗಾಡಿ ಯಾವುದು ಅಂತ ಏನು ಹೇಳಲ್ಲ, ಡೈರೆಕ್ಟಾಗಿ ಶೋರೂಮಿಗೆ ಹೋಗ್ತೀವಲ್ಲ ಅವಾಗ ತೋರಿಸ್ತೀನಿ ಯಾವ ಗಾಡಿ ಏನು ಅಂತೇಳಿ. ಸೊ ಸದ್ಯಕ್ಕೆ ಇವಾಗ ಶೋರೂಮ್ ಹತ್ರ ಹೋಗೋಣ. ತುಂಬಾ ದಿನಗಳಾಯ್ತು ನಾನು ವ್ಲಾಗ್ ಮಾಡಿ. ಯಾವ ಬೋಳೆ ಮಗ ಹೇಳಿದ್ರಿ ಅಂದ್ರೆ ಗ್ಯಾಪ್ ಆಗ್ಬಿಟ್ಟಿದೆ. ಈ ಕೆಲ್ಸದ ಬ್ಯುಸಿಲಿ ನಾನು ವ್ಲಾಗ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಏನ್ರಿ ಅದು ಮಾತಾಡೋದು? ಸೊ ಇವಾಗ ನಾವು PV ರೋಡಿಗೆ ಹೋಗ್ಬೇಕು. ಹಾರನೂ ತಗೊಂಡಿಲ್ಲ ಗಾಡಿಗೆ ಹಾಕೋದಕ್ಕೆ. ಸೊ ಹಾರ ಒಂದು ತಗೋಬೇಕು. ಶೋರೂಮಲ್ಲಿ ಸ್ವಲ್ಪ ಕೆಲವು ಪ್ರೋಸೆಸ್ಗಳಿದ್ದಾವೆ. ಕ್ಯಾಶ್ ಕೊಟ್ಟು ಏನು ಗಾಡಿನ ತಗೊತಾ ಇಲ್ಲ, ಲೋನ್ ಮೇಲೆ ತಗೊತಾ ಇರೋದು. ಸೊ ಹಂಗಾಗಿ ಸ್ವಲ್ಪ ಲೋನ್ ಪ್ರೋಸೆಸ್ಗಳಿರ್ತವೆ. ಲೋನ್ ಪ್ರೋಸೆಸ್ನ ಮುಗಿಸ್ಕೊಂಡು ಆಮೇಲೆ ಗಾಡಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಸೀದಾ ಮನೆಗೆ ತಗೊಂಬರೋದು. ಆಮೇಲೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೇನಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ. ಶಶಿ ಬ್ರೋ ಅಂಗಡಿ ಓಪನ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಇದಾರೋ ಇಲ್ವೋ? ಇದಾರಲ್ಲ. ತುಂಬ ದಿನ ಆಯಿತು ಶಶಿ ಬ್ರೋ ಅವ್ರ ಅಂಗಡಿ ಹತ್ರ ಬಂದು. ಟಿಫನ್ ಬೇರೆ ಮಾಡಿಲ್ಲ. ಬ್ರೋ ಹಾಯ್. ಹೇಳ್ಬೇಕು ಬ್ರೋ ಎಲ್ಲ. ಮತ್ತೇನು ಸಮಾಚಾರ? ಈ ಫಸ್ಟೇ ಇತ್ತಲ್ಲ ಇದು. ಅದನ್ನೇ ತಗೊಂಡೆ. ತಗೊಂಡಲ್ಲೇ ಒಂದು 3 to 4 months ಆಯ್ತು. ಇಲ್ಲ ಬ್ರೋ, ಯಾವಾಗ ನೋಡಿದ್ರು ಅಂಗಡಿ ಕ್ಲೋಸ್ ಇರುತ್ತಲ್ಲ ಇದು. 4 ಗಂಟೆ ಕ್ಲೋಸ್. ನಾನು ಬಂದಾಗ ಯಾವುದು ಆಕ್ಷನ್ 4. ಶುಕ್ರವಾರ ಬರ್ಬೇಕಾಗಿತ್ತು ಆಕ್ಚುಲಿ ಗಾಡಿ. ಶುಕ್ರವಾರ ಸಂಜೆ ಕೊಡ್ತೀನಂತ ಅಂದ್ರ, ಸಂಜೆ ಮೇಲೆ ಇನ್ನೇನ್ ವಿಡಿಯೋ ಆಗುತ್ತೆ ಅಂತೇಳಿ ಅದಕ್ಕೆ ಸಂಜೆ ಬೇಡ ಅಂತ ಹೇಳ್ಬಿಟ್ಟು ಮಂಡೆ ಹಾಕಿದ್ದೀಗ. ಸರಿ ಬರ್ಲಾ ಬ್ರೋ? ಸೊ ಗೈಸ್, ಶಶಿ ಬ್ರೋ ಮಾತಾಡ್ಸ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟು ನಮ್ಮ ಪಯಣ ಶೋರೂಮ್ ಕಡೆಗೆ. ಭಾಳ ದಿನ ಆಯಿತು ಅವ್ರನ್ನ ಮಾತಾಡಿಸಿ. ನಾನು ಹೋಗ್ಬೇಕಾಗಿದ್ದು ಶಾಮನೂರು ರೋಡಲ್ಲಿ ಹೋಗಿದ್ದಿದ್ರೆ ಕರೆಕ್ಟಾಗಿ ಹೋಗ್ಬಿಡ್ತಿದ್ದೆ. ಆದರೆ ಶಶಿ ಬ್ರೋ ಮಾತಾಡಿಸ್ಬೇಕು ಅಂತಾನೆ ಇಲ್ಲಿ ಬಂದಿದ್ದು. PB ರೋಡಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಗೊತ್ತಲ್ಲ ನಿಮಗೆ, ಸೀದಾ ಹರಿಹರ ರೋಡು. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು. ಹಾಗೇನೆ ನನ್ನ ಗಾಡಿದು ಸ್ವಲ್ಪ ಪ್ರಾಬ್ಲಮ್ಗಳಿದ್ದಾವೆ, ಅವುಗಳನ್ನ ರೆಡಿ ಮಾಡಿಸ್ಬೇಕು. ಯಾರಿದು? ಈ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ನಂತ ವಿಧಿದ್ದು 15 ರೂಪಾಯಿ 2 ಟೊಮೊಟೊ ಸರ್. ಗಾಡಿ ತೆಗೀರವ ಹೋಗ್ಲತ್ತಾಗೆ. ನೋಡೋ ಸೆಂಟ್ರಲ್ ಗಾಡಿನ ನಿಲ್ಲಿಸ್ಕೊಂಡು ಏನು ಆಟ ಆಡ್ತಿರೋ ಏನು? ಆ ಕಡೆ ಫೀಲ್ಡ್ ಇರ್ತವೆ ಡ್ರೈವಿಂಗ್ ಕಲಿಯೋರಿಗೆ. ಫೀಲ್ಡ್ಗಳಲ್ಲಿ ಹೋಗಿ ಕಲಿಯೋದೇ ಬೇರೆ ಆಗಿರುತ್ತೆ. ಈ ಟ್ರಾಫಿಕಲ್ಲಿ ಬಂದು ಸಿಗಾಕೊಂಡು ಏನಕ್ಕೆ ಬೇಕು ನಿಮಗೆ? ಶಶಿ ಬ್ರೋ ಹೇಳಿದ್ರು ಗೌತಮ್ ನಾಯ್ಡು ಅವ್ರು ಗೊತ್ತಾ ಅಂತೇಳಿ. ನನಗೂ ಗೊತ್ತು ಅವ್ರನ್ನ ಫಾಲೋ ಬೇರೆ ಮಾಡಿದ್ದೀನಿ, ಸಬ್ಸ್ಕ್ರೈಬು ಮಾಡಿದ್ದೀನಿ ನಾನು. ಆದರೆ ಅಷ್ಟು ಕರೆಕ್ಟಾಗಿ ಅವರು ಸಡನ್ನಾಗಿ ಹೆಸರು ಹೇಳಿದ್ರಲ್ಲ, ಅವಾಗ ಗೊತ್ತಾಗ್ಲಿಲ್ಲ ನನಗೆ ಯಾರು ಏನು ಅಂತೇಳಿ. ಆಮೇಲೆ ಫೋಟೋನು ತೆಗೆದು ತೋರಿಸಿದ್ರೆ ಗೊತ್ತಾಗಿದ್ದು ನನಗೆ ಆ್ಯಕ್ಚುಲಿ ಅವರು ಗೌತಮ್ ನಾಯ್ಡು ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಶಬಾಷ್. ತಾವು ಯಾರು? ಎಲ್ಲಿಗಣ? ಎಲ್ಲಿಗೆ? ಸಪ್ತಗಿರಿ ಸ್ಕೂಲಾ? ಇವತ್ತಾ?
ಇದೇನಾ ಸಪ್ತಗಿರಿ? ಇದೇನಾ ಸಪ್ತಗಿರಿ? ಹಾ ಇದೆ ನೋಡ್ರಿ. ಇರ್ಲಿ ತಣ, ಆಯ್ತು. ಏನ್ ಅನ್ಕೊಂಡಿದ್ದಾರೆ ಇವರು ಅಂತ. ಆಮೇಲೆ ಅವ್ರನ್ನೆಲ್ಲ ಒಂದು ಆಟೋದಲ್ಲಿ ಹತ್ಸಿ ಕಳ್ಸಿಬಿಟ್ಟಿದ್ದೀನಿ. ಮನೆಯಲ್ಲಿ ಒಂದು ಆಟೋ ಇತ್ತಲ್ಲ, ಆ ಆಟೋದಲ್ಲಿ ಹತ್ಸ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ. ನಾನು ಕಂಪ್ನಿಗೆ ಹೋಗಿ ಕಂಪ್ನಿ ಕೆಲಸ ಸ್ವಲ್ಪ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಓಡ್ತಾ ಇರೋದು. ಏನೋ ಒಂಥರ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. A few minutes later. ಏನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಂತ ಹೇಳ್ಬಿಟ್ಟು ಸೀದಾ ಮುಂದೆ ಬಂದೆ ಅಂತ ಅನ್ಕೊಂಡ್ರ? ನಾವು ಬಂದಿರೋದು ಮಹೀಂದ್ರ ಶೋರೂಮ್ಗೆ ಗಾಯ್ಸ್. ಗಾಡಿನ ಅಲ್ಲೆಲ್ಲ ಪಾರ್ಕ್ ಮಾಡಂಗಿಲ್ಲ, ಸೊ ಇಲ್ಲೇ ಪಾರ್ಕ್ ಮಾಡೋಣ. ಅಪ್ಪಾಜಿಯವರು ಬಂದ್ರೆ ಇವಾಗಲೇ. ಏನು ಕರೆಕ್ಟ್ ಟೈಮಿಂಗ್ಸ್ ಅಲ್ಲ. ಸೊ ಗೈಸ್, ಇದೆ ನೋಡಿ ಮಹೀಂದ್ರ ಶೋರೂಮ್. ಎಷ್ಟು ಗಂಟೆ ಬಿಟ್ಟಿದ್ದಲ್ಲಿ ಮನೆ? ಹಬ್ಬ ಹಬ್ಬ ಆಯ್ತದ, ಹಬ್ಬದ ರೋಜು. ಹಾ ಸರ್. ಹಾಂ ಸರ್. ಸರ್ ಹಾಂ, ನಂಬರ್ ಇದೆ ನೋಡಿ. ಗೈಸ್, ನಾವು ಮಹೀಂದ್ರ ಶೋರೂಮಿಗೆ ಬಂದಿದ್ದೀವಿ. ಮಹೀಂದ್ರ ಶೋರೂಮಲ್ಲಿ ಗಾಡಿ ತಗೊಂಡಿರೋದು ಯಾವುದಂತ ಗೆಸ್ ಮಾಡಿ. ನೀವು ಅಂದ್ಕೊಂಡಿರೋ ಥರ ಈ ಗಾಡಿ ಏನು ತಗೊಳ್ತಾ ಇಲ್ಲ. ಸೊ ನಾವು ಗಾಡಿ ತಗೊಳ್ತಾ ಇರೋದು ತೋರಿಸ್ತೀನಿ ನೋಡಿ. ಬುಲೆರೋ 1.4 ಇದು ಮಿಡ್ಲ್ ರೇಂಜಿನ ಗಾಡಿ. ಇದು ಬರುತ್ತೆ ನೋಡಿ 1.7 ಮ್ಯಾಕ್ಸ್ ಅಂತ ಬರುತ್ತಲ್ಲ, ಇದು ಹೆವಿ ಗಾಡಿ. ನಾವು ಇದರಲ್ಲಿ ಇದು ಚಿಕ್ಕ ತೊಗೊಂಡಿರೋದು. ಅಂದರೆ ಚಿಕ್ಕದಂತಂದರೆ ಪೂರ್ತಿ ಚಿಕ್ಕದೇನಲ್ಲ, ಆ ಕಡೆ ಚಿಕ್ಕದು ಅಲ್ಲ, ಈ ಕಡೆ ದೊಡ್ಡದು ಅಲ್ಲ, ಮೀಡಿಯಮ್ ಇದೆ. ಸೊ ಇದೇ ಗಾಡಿ ನಾವು ತಗೊಳ್ತಾ ಇರೋದು. ನೆಕ್ಸ್ಟು ಇದ್ರ ಸ್ವಲ್ಪ ಪ್ರೋಸೆಸ್ಗಳಿದ್ದಾವೆ, ಸೈನ್ ಮಾಡೋದಿದ್ದಾವೆ, ಅವು ಮುಗಿಸ್ಕೊಂಡು ಆಮೇಲೆ ಮುಂದಿನ ಕೆಲಸಗಳನ್ನ ನೋಡೋಣಂತೆ. ನೆಕ್ಸ್ಟ್ ಮುಂದೆ ತೋರಿಸ್ತೀವಿ. ಸೊ ಗೈಸ್, ಇವಾಗ ಗಾಡಿನ ವಾಷಿಂಗಿಗೆ ತಗೊಂಡು ಹೋಗ್ತೀವಿ. ಸೊ ಗೈಸ್, ಇವಾಗ ಗಾಡಿ ವಾಶ್ ಮಾಡ್ಕೊಂಬಂದ್ಬಿಟ್ಟು ಆಕ್ಸೆಸರೀಸ್ಗಳನ್ನ ಹಾಕ್ತಿದ್ದಾರೆ. ವೀಲ್ ಕ್ಯಾಪ್ ಒಂದು ಹಾಕಿದ್ದಾರೆ. ಇವಾಗ ಉಳಿದಿದ್ದು ಬೇರೆ ಏನಿದೆ ಆಕ್ಸೆಸರೀಸು ಅವನ್ನ ಹಾಕ್ತಾರೆ. ಹಾಕ್ಬಿಟ್ಟು ಗಾಡಿನ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಪೂಜೆ ಒಂದು ಮಾಡೋದಿರುತ್ತೆ. ಸೊ ಪೂಜೆ ಟೈಮಲ್ಲಿ ತೋರಿಸ್ತೀನಿ. 2 hours later. ಸೊ ಗೈಸ್, ಗಾಡಿ ಪೂರ್ತಿ ರೆಡಿ ಆಗಿಬಿಟ್ಟು RTO ಹೋಗಿ ಬಂದುಬಿಟ್ಟಿದೆ. ಇನ್ನೇನು ನಂಬರ್ ಪ್ಲೇಟ್ ಬರೋದೊಂದು ಹಾಕಿದೆ, ರಿಜಿಸ್ಟ್ರೇಷನ್ ಪೂರ್ತಿ ಆಗಿಬಿಟ್ಟಿದೆ ನೋಡಿ. ಇವಾಗ ಓಪನಿಂಗ್ ಒಂದು ಬಾಕಿ ಇದೆ. ಒಳಗಡೆ ಗಾಡಿ ನೋಡಿ ಹೆಂಗೆ ಕಾಣಿಸ್ತಿದೆ. ಇದನ್ನ ಬೇರೆ ಹಾಕ್ಬಿಟ್ಟಿದ್ದಾರೆ ಗಣೇಶನ. ಸೊ ಗಾಡಿ ತೊಗೊಂಡಾಯಿತು, ಪೂಜೆ ಒಂದು ಮಾಡಿಸ್ತಾ ಇದ್ದೀವಿ. ಕೇಚೋ ಹಾಂ ಸರ್ ಮಾಡಿದೆ. ಸೊ ಗಾಯ್ಸ್, ಇವಾಗ ಗಾಡಿ ಡೆಲಿವರಿ ಆಯಿತು. ಗಾಡಿ ಜೊತೆಗೆ ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಗಾಡಿ ನಾವು ಓಪನ್ ಮಾಡಿದ್ದೆ.
ಸದ್ಯಕ್ಕೆ ಟ್ರಯಾಂಗಲ್ ಶೇಪಿಂದು ಗಾಡಿ ಏನಾದರೂ ಎಮರ್ಜೆನ್ಸಿ ಹಾಳಾದಾಗ ಮುಂದೆ ನಿಲ್ಸೋದಕ್ಕೆ ಅಂತ ಟ್ರಯಾಂಗಲ್ ಶೇಪಿಂದು ಏನೋ ಕೊಡ್ತಾರಲ್ಲ, ತೋರಿಸ್ತಿದ್ದೀವಿ. ಇವುಗಳು ಹೆಸರೇ ಗೊತ್ತಾಗಲ್ಲಪ್ಪ. ನೋಡಿ ಈ ಥರದ್ದೇನೋ ಕೊಟ್ಟಿದ್ದಾರೆ. ನಾನು 4 ವೀಲರ್ ಓಡಿಸಿಲ್ಲಲ್ಲ, ಹಂಗಾಗಿ ಗೊತ್ತಿಲ್ಲ ನನಗೆ. ಸೊ ಇದಾದಮೇಲೆ ಜಾಕ್ನ ಕೊಟ್ಟಿದ್ದಾರೆ. ಜಾಕ್ ಎತ್ತೋದಕ್ಕೆ ಒಂದು ರಾಡು, ಹಾಗೆ ವೀಲ್ನ ಬಿಚ್ಚೋದಕ್ಕೆ ಅಂತೇಳಿ ಸ್ಪಾನರ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಜಾಕ್ ಆ ಕಡೆ ಸೈಡ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಮೋಸ್ಟ್ಲಿ ಇಲ್ಲಿಂದ ಕಾಣಿಸಲ್ಲ. ಇದ್ರ ಜೊತೆಗೆ ಸೀದಾ ಡ್ರೈವರ್ ಸೀಟ್ ಹತ್ರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜಾಕ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಟೇಪ್ನ ಕೊಟ್ಟಿದ್ದಾರೆ. ಟ್ರಿಪಿಕ್ ಕಾರ್ಡ್ ಅಷ್ಟೆಲ್ಲ, ಇದು ಟ್ರಿಪಿಕ್ ಕಾರ್ಡ್ ಒಂದು ಕೊಟ್ಟಿದ್ದಾರೆ. ಇದಕ್ಕೇನು ಸ್ಪೀಕರ್ ಇಲ್ಲ, ಸ್ಪೀಕರ್ ನಾವೇ ಹಾಕ್ಸ್ಕೋಬೇಕು ಇದಕ್ಕೆ. ಅಷ್ಟೇ ಗೈಸ್ ಕೊಟ್ಟಿರೋದು. ಇದ್ರ ಜೊತೆಗೆ ಆಕ್ಸೆಸರೀಸು. ಓಕೆ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಒಂದು ಮಾಡಿಸ್ಕೊಳೋದಿದೆ ನೋಡಿ. ಇಷ್ಟೇ, ಹೊರಡೋಣ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಳ್ಳೋಣ. ಸೊ ಗೈಸ್, ಫೈನಲಿ ಗಾಡಿ ಮನೆ ಮುಂದೆ ಬಂದು ನಿಂತಿದೆ. ಸೊ ಈ ಗಾಡಿನ ಟೋಟಲ್ ತಗೊಂಬರೋಷ್ಟರಲ್ಲಿ ಲೋನ್ ಎಲ್ಲ ಸೇರಿಸಿ 12 ಲಕ್ಷ ಏನೋ ಆಯಿತು ನೋಡಿ. ಸೊ ಗೈಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.